ನರೇಗಾ ಅನ್ನುವಂತ ಯೋಜನೆಯನ್ನ ರಾಮ್ಜಿ ಯೋಜನೆಗೆ ಬದಲಾವಣೆ ಮಾಡಿರುವಂತದನ್ನ ನೋಡ್ತೀವಿ. ಸೊ ಮುಖ್ಯವಾಗಿ ನರೇಗಾ ಯೋಜನೆ ಯಾಕೆ ಬಂತು, ಅದರಿಂದ ಯಾಕೆ ಬದಲಾವಣೆಯನ್ನ ಜಾರಿಗೆ ತರಲಾಯಿತು, ಯಾಕೆ ಹೆಸರನ್ನು ಮರುನಾಮಕರಣ ಮಾಡಲಾಯಿತು, ಅಂಡ್ ಇತ್ತೀಚಿನ ಕೇಂದ್ರ ಸರ್ಕಾರದ ಆ ಚಳಿಗಾಲದ ಅಧಿವೇಶನದಲ್ಲಿ ಬದಲಾವಣೆ ಮಾಡಲಿಕ್ಕೆ ಅತಿ ಮುಖ್ಯವಾದ ಕಾರಣಗಳೇನು, ಅಂಡ್ ಬದಲಾವಣೆಯಿಂದ ಏನೆಲ್ಲ ಸಹಾಯವಾಗುತ್ತೆ, ಯಾವ ರೀತಿಯಲ್ಲಿ ಅದು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಲಾಭಾಂಶವನ್ನ ತಂದ್ಕೊಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನರೇಗಾ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಪ್ರಚಲಿತ ಘಟನೆಗಳಲ್ಲಿ ಕೇಂದ್ರ ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲಿ ಇನ್ ದ ವಿಂಟರ್ ಸೆಷನ್ ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಡ್ ರೀನೇಮ್ಡ್ ದ ನರೇಗಾ ಇಂಟು ರಾಮ್ಜಿ ಅಂತ ನೋಡ್ತೇವೆ. ಸೊ ಇತ್ತೀಚಿನ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ನರೇಗಾ ಅನ್ನುವಂಥ ಯೋಜನೆಯನ್ನ ರಾಮ್ಜಿ ಯೋಜನೆಗೆ ಬದಲಾವಣೆ ಮಾಡಿರುವಂಥದ್ದನ್ನ ನೋಡ್ತೀವಿ. ಸೊ ಹಾಗಿದ್ದಾಗ ಮುಖ್ಯವಾಗಿ ನರೇಗಾ ಯೋಜನೆ ಯಾಕೆ ಬಂತು, ಅದರಿಂದ ಯಾಕೆ ಬದಲಾವಣೆಯನ್ನ ಜಾರಿಗೆ ತರಲಾಯಿತು, ಯಾಕೆ ಹೆಸರನ್ನು ಮರುನಾಮಕರಣ ಮಾಡಲಾಯಿತು, ಅಂಡ್ ಇತ್ತೀಚಿನ ಕೇಂದ್ರ ಸರ್ಕಾರದ ಆ ಚಳಿಗಾಲದ ಅಧಿವೇಶನದಲ್ಲಿ ಬದಲಾವಣೆ ಮಾಡಲಿಕ್ಕೆ ಅತಿ ಮುಖ್ಯವಾದ ಕಾರಣಗಳೇನು, ಅಂಡ್ ಬದಲಾವಣೆಯಿಂದ ಏನೆಲ್ಲ ಸಹಾಯವಾಗುತ್ತೆ, ಯಾವ ರೀತಿಯಲ್ಲಿ ಅದು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಲಾಭಾಂಶವನ್ನ ತಂದ್ಕೊಡುತ್ತೆ ಅನ್ನುವಂತ ಅಂಶವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ the one of the most important concept which was in the current issues, that is MG Narega. MGNREGA, it was renamed as Mahatma Gandhi National Rural Employment Guarantee Act, which was renamed as Vikshit Bharat Guarantee Ramji Bill. ಸೊ ಏನ್ ಹೇಳ್ತಾ ಇದೆ ಇದು, MG ನರೇಗಾದಿಂದ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಫಾರ್ ದ ಗ್ರಾಮೀಣ ಬಿಲ್ ಅಂತ ಹೇಳ್ತಾ ಇದ್ದಾನೆ. ವಿಕಸಿತ್ ಭಾರತ್ ಅನ್ನುವಂಥದ್ದು ಅಗೇನ್ ಫಸ್ಟ್ ಆಫ್ ಆಲ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ಅಗೇನ್ ನಾವು ಇಲ್ಲಿ ನೋಡ್ತೇವಲ್ವಾ, ಸೊ ಭಾರತ ಸರ್ಕಾರ 2047ಕ್ಕೆ ತನ್ನ ಗುರಿಯನ್ನ ನೀಡಿರುವಂತದ್ದನ್ನು ನೋಡ್ತೇವೆ. The central government has the objective goal of having the Viksit Bharat for the year 2047. ಸೊ ಹಾಗಿದ್ದಾಗ ಈ ವಿಕಸಿತ ಭಾರತ ಅಭಿಯಾನದಲ್ಲಿ ಅಂದ್ರೆ ಇಲ್ಲಿಗೆ 2047ಕ್ಕೆ ಭಾರತ ದೇಶ ಸ್ವತಂತ್ರಗೊಂಡು 100 ವರ್ಷವಾಗುತ್ತೆ. ಸೊ ಈ ಫಾರ್ ದ 100 years ಆಫ್ ದ ಇಂಡಿಪೆಂಡೆನ್ಸ್ ಅಂತ ನೋಡ್ತೀವಿ. ಸೊ ಈ ವಿಕಸಿತ ಭಾರತದ ಅತಿ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂತಂದ್ರೆ ಇಲ್ಲಿ ಡೆವಲಪ್ಡ್ ನೇಷನ್ ಅಂತೇಳಿ ನೋಡ್ತೀವಿ. ಸೊ ವಿಕಸಿತ್ ಭಾರತಿನ ಅತಿ ಮುಖ್ಯವಾದ ಉದ್ದೇಶ ಇದ್ದಿದ್ದು ಡೆವಲಪ್ಡ್ ನೇಷನ್ ಅಂತ ನೋಡ್ತೀವಿ. ಸೊ ಇದರ ಅತಿ ಮುಖ್ಯವಾದ ಉದ್ದೇಶ ಏನು, ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರ ಅಂತೇಳಿ ನೋಡಲಾಗತ್ತೆ. ಸೊ ದ ವಿಕಸಿತ್ ಭಾರತ್ ಅಭಿಯಾನದ ಅತಿ ಮುಖ್ಯವಾದ ಗುರಿಯನ್ನು ಹೊಂದಿದ್ದು ಇಟ್ ಈಸ್ ಡೆವಲಪ್ಡ್ ಇಂಡಿಯಾ ಬೈ ದ ಇಯರ್ 2047. 2047ಕ್ಕೆ ಭಾರತ ದೇಶ ಅಭಿವೃದ್ಧಿಗೊಳ್ಳಲಿದೆ ಅನ್ನುವಂತ ಗುರಿಯನ್ನ ಆಧಾರವಾಗಿಟ್ಕೊಂಡು 100 ವರ್ಷದ ಸ್ವಾತಂತ್ರ್ಯಕ್ಕೆ ಆಧಾರವಾಗಿ 2047ಕ್ಕೆ ಏನು ಈ ಡೆವಲಪ್ಡ್ ಇಂಡಿಯಾ ಕಾನ್ಸೆಪ್ಟಿನ ಅಡಿಯಾನದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂಡ್ ದ ಸಬ್ಕಾ ವಿಶ್ವಾಸ್ ಅನ್ನುವಂತ ಧ್ಯೇಯವಾಕ್ಯದಿಂದ ಇದು ಅಸ್ತಿತ್ವಕ್ಕೆ ಬಂದಿರುವಂತದ್ದನ್ನ ನೋಡ್ತೀವಿ. ಸೊ ಸಿನ್ಸ್ ಫ್ರಮ್ 2022 ಟು 2047 ಅಂದ್ರೆ 2022ಕ್ಕೆ ಭಾರತ ದೇಶ ಸ್ವತಂತ್ರಗೊಂಡು 75 ವರ್ಷ ಆಗಿರುತ್ತೆ. ಆದ ಕಾರಣದಿಂದ ಮುಂದಿನ 25 ವರ್ಷಗಳ ಅವಧಿಗೆ ವಿಕಸಿತ್ ಭಾರತ ಅಭಿಯಾನದ ಗುರಿಯನ್ನ ಸರ್ಕಾರ ಜಾರಿಗೆ ತಂದಿರುವಂತದ್ದನ್ನ ನೋಡ್ತೀವಿ. ಸೊ ಅದರಲ್ಲಿ ಅತಿ ಮುಖ್ಯವಾದ ಉದ್ದೇಶವನ್ನ ಹೊಂದಿದ್ದು ಅದು ಭಾರತ ದೇಶದ ಅಭಿವೃದ್ಧಿ ಅಂತ ಹೇಳ್ತಾನೆ. ಇಟ್ ಈಸ್ ಡೆವಲಪ್ಡ್ ಇಂಡಿಯಾ ಇಸ್ ದ ಮೇಜರ್ ಗೋಲ್ ಆಫ್ ದ 100 years ಆಫ್ ಇಂಡಿಪೆಂಡೆನ್ಸ್ ಬೈ ದ ಇಯರ್ 2047. ಸೊ ಅದರ ಅಡಿನಲ್ಲಿ ಫಾರ್ ದ ಡೆವಲಪ್ಡ್ ಇಂಡಿಯಾ ಇಟ್ ನೀಡ್ ಟು ಫೋಕಸ್ ಆನ್ ದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಜೊತೆಯಲ್ಲಿ ಎಲ್ಲರ ಅಭಿವೃದ್ಧಿ ಹಾಗೂ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ದೇಶ ಅಭಿವೃದ್ಧಿಗೊಳ್ಳಬೇಕು ಅನ್ನುವಂಥ ಧ್ಯೇಯವಾಕ್ಯದೊಂದಿಗೆ ಇದನ್ನು ಜಾರಿಗೆ ತಂದಿರುವಂತದ್ದನ್ನು ನೋಡ್ತೇವೆ. ಸೊ ಬಟ್ ವಿತ್ ರೆಸ್ಪೆಕ್ಟ್ ಟು ದಟ್ ಈಗ ವಿಕಸಿತ್ ಭಾರತ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿನೂ ಗ್ಯಾರಂಟಿ ಇತ್ತು, ಬಟ್ ಇಲ್ಲಿನೂ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾನೆ. ಗ್ಯಾರಂಟಿ ಆಮೇಲೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇಟ್ ಈಸ್ ಅ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಂತ ಹೇಳ್ತಾ ಇದ್ದಾನೆ. ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್
ಬಿಲ್ ಅಂತ ಹೇಳ್ತಾ ಇದ್ದಾನೆ, ಗ್ರಾಮೀಣ ಬಿಲ್ ಅಂತ ಹೇಳ್ತಾ ಇದ್ದಾನೆ. ಅಗೇನ್ ವಿಚ್ ಇಸ್ ಆಲ್ಸೋ ರಿಲೇಟೆಡ್ ಟು ಅಗೇನ್ ಗ್ರಾಮೀಣ ರೂರಲ್ ಡೆವಲಪ್ಮೆಂಟ್ ಅಂತ ನೋಡ್ತೀವಿ. ಅದಕ್ಕೋಸ್ಕರ ಇತ್ತೀಚೆಗೆ ಭಾರತ್ ಅನ್ನುವಂತ ಅಭಿಯಾನವನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅಲ್ವಾ. ಸೊ ಅದಕ್ಕಾಗಿ ಇಲ್ಲಿ ನಾವು ನೋಡ್ತೀವಲ್ವಾ, ಯಾಕೆ ಭಾರತ್ ಅನ್ನುವಂತ ಅಭಿಯಾನವನ್ನ ಸರ್ಕಾರ ಜಾರಿಗೆ ತಂದಿದೆ ಅಂತಂದ್ರೆ ಇಟ್ ಈಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ರೂರಲ್ ಎಕಾನಮಿ. ಸೊ ಭಾರತ್ ಅನ್ನುವಂಥದ್ದು ಇಟ್ ಈಸ್ ಫೋಕಸಿಂಗ್ ಆನ್ ದ ರೂರಲ್ ಎಕಾನಮಿ. ಸೊ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ನೋಡ್ತಾ ಇತ್ತು, ಆದ್ರೆ ಈಗ ಭಾರತ್ ಅನ್ನುವಂಥದ್ದನ್ನ ಹೇಳ್ತಾ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಭಾರತ್ ಅನ್ನುವಂಥದ್ದು ಗ್ರಾಮೀಣ ಆರ್ಥಿಕತೆಯ ಅಭಿವೃದ್ಧಿಯನ್ನು ಹೆಚ್ಚಿಸುವಂತದ್ದನ್ನೇ ಭಾರತ್ ಅಂತ ಹೇಳಿ ಕರಿತೀವಿ. ಆರ್ಟಿಕಲ್ಸ್ ಪ್ರಕಾರ ಭಾರತ್ ಮತ್ತೆ ಇಂಡಿಯಾ ಎರಡು ಒಂದೇ. ಅಕಾರ್ಡಿಂಗ್ ಟು ಆರ್ಟಿಕಲ್ 1 ಭಾರತ್ ಅಂಡ್ ಇಂಡಿಯಾ ಇಸ್ ಸೇಮ್, ಬಟ್ ವಿತ್ ರೆಸ್ಪೆಕ್ಟ್ ಟು ದ ಎಕಾನಮಿ ಭಾರತ್ ಇಂಪ್ಲೈಸ್ ದ ಡೆವಲಪ್ಮೆಂಟ್ ಆಫ್ ದ ರೂರಲ್ ಎಕಾನಮಿ, whereas India focuses on the development of urban economy. So already urban economy ಅತಿ ಹೆಚ್ಚಿನ ಅಭಿವೃದ್ಧಿ ಹೊಂದಿರುವ ಕಾರಣದಿಂದ ರೂರಲ್ ಎಕಾನಮಿ, ಗ್ರಾಮೀಣ ಭಾರತದ ಗ್ರಾಮೀಣ ಆರ್ಥಿಕತೆಯ ಅಭಿವೃದ್ಧಿಯನ್ನು ಹೆಚ್ಚಿಸುವಂತ ಪ್ರಯತ್ನವನ್ನ ಭಾರತ್ ಅಂತ ಹೇಳ್ತಾ ಇದೆ. ಸೊ ಇಟ್ ವಾಸ್ ಆಲ್ಸೋ ದೇರ್ ಇನ್ ದ ಕಂಟೆಕ್ಸ್ಟ್. ಸೊ ಹಾಗಾಗಿ ಇಲ್ಲಿ ಗ್ರಾಮೀಣ ಅನ್ನುವಂತ ಮಸೂದೆಯನ್ನು ಜಾರಿಗೆ ತಂದಿದೆ. ಸೊ ಮರುನಾಮಕರಣ ಮಾಡಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಹೇಳ್ತಿರುವಂತದ್ದನ್ನ ಈಗ ವಿಕಸಿತ್ ಭಾರತ್ ಖಾತರಿ ಏನೋ ರೋಜ್ಗಾರ್ ಮಿಷನ್ ಅಂತ ನೋಡ್ತಾ ಇದ್ದೀವಿ. ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಂತ ಹೇಳ್ತಾ ಇದ್ದಾನೆ. ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಫಾರ್ ದ ಗ್ರಾಮೀಣ ರೀಸನ್ ಅಂತ ಹೇಳ್ತಾ ಇದ್ದಾನೆ. ಸೊ ಅಂತ ಮಸೂದೆಯನ್ನ ಈಗ ಮರುನಾಮಕರಣ ಮಾಡಲಾಗಿದೆ. ಸೊ ಹಾಗಿದ್ದಾಗ ಸೊ ದಿಸ್ ವಾಸ್ ದ ಕಂಟೆಕ್ಸ್ಟ್. ನಮ್ಗೆ ನಮ್ಮ ಪ್ರಸ್ತುತ ಸಂದರ್ಭದಲ್ಲಿ ಘಟನೆ ನಡೆದಿದ್ದು ಇದು. ಸೊ ವಿಂಟರ್ ಸೆಷನ್ ಅಲ್ಲಿ ನಡೆದಿರುವಂತ ಪ್ರಸ್ತುತ ಸಂದರ್ಭದ ವಿಷಯ ಯಾವುದು ಅಂದ್ರೆ ಇದೆ, ಇಟ್ ವಾಸ್ ರೀನೇಮಿಂಗ್ ದ MG ನರೇಗಾ ಇಂಟು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಬಿಲ್ ಅನ್ನುವಂತ ಹೆಸರನ್ನ ಬದಲಾವಣೆ ಮಾಡಿದೆ. ಸೊ ಹಾಗಿದ್ದಾಗ ಇಫ್ ಇಟ್ ವಾಸ್ ದ ಕಂಟೆಕ್ಸ್ಟ್ ಅಂತ ಬಂದಾಗ ಫಸ್ಟ್ ನಾವು ವಿ ನೀಡ್ ಟು ಡಿಸ್ಕಸ್ ಅಬೌಟ್ ಆರ್ ವಿ ನೀಡ್ ಟು ಹ್ಯಾವ್ ದ ಕ್ಲಾರಿಟಿ ಅಬೌಟ್ ದ MG ನರೇಗಾ. ಸೊ MG ನರೇಗಾ ಏನ್ ಹೇಳ್ತಾ ಇತ್ತು, ಅದೇ ರೀತಿಯಲ್ಲಿ ಈಗ ಮರುನಾಮಕರಣ ಮಾಡಿರುವಂತ ಮಸೂದೆ ಏನ್ ಹೇಳ್ತಾ ಇದೆ. ಸೊ ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ MG ನರೇಗಾ ಹೇಗೆ ರಚನೆ ಆಯ್ತು, ಯಾವಾಗ ರಚನೆ ಆಯ್ತು, ಅದರ ಹಿನ್ನೆಲೆ ಏನು ಅನ್ನುವಂತ ಮಾಹಿತಿಯನ್ನು ತಿಳಿದುಕೊಳ್ಳುವಂಥದ್ದು ಪ್ರಮುಖವಾಗುತ್ತೆ. ಸೊ ಯೂಶಲಿ ನೋಡಿ, ಸೊ MG ನರೇಗಾ ಇನಿಷಿಯಲಿ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 2005. 2005ರಲ್ಲಿ ಇಟ್ ವಾಸ್ ಸ್ಟಾರ್ಟೆಡ್ ಆಸ್ ಪಾರ್ಟ್ ಆಫ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಸ್ಕೀಮ್. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನ್ನುವಂತ ಕಾಯ್ದೆಗೆ ಅನುಸಾರವಾಗಿ ಜಾರಿಗೆ ರಚನೆ ಆಗುತ್ತೆ. ಸೊ ಇಟ್ ವಾಸ್ ಫಂಡೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್ ಅಂತ ನೋಡ್ತೀವಿ. ಸೊ 90% ವಾಸ್ ಸ್ಪೆಂಟ್ ಬೈ ದ ಸೆಂಟ್ರಲ್ ಗವರ್ಮೆಂಟ್, 10% ಆಫ್ ದ ಅಮೌಂಟ್ ವಾಸ್ ಸ್ಪೆಂಟ್ ಬೈ ದ ಸ್ಟೇಟ್ ಗವರ್ಮೆಂಟ್. ಸೊ ಕೇಂದ್ರ ಸರ್ಕಾರ 90% ಹಾಗೂ 10% ವೆಚ್ಚವನ್ನ ರಾಜ್ಯ ಸರ್ಕಾರ ಮಾಡ್ತಿರುವಂತದ್ದು. ಆದ್ರೆ ಈ ನರೇಗಾ ಅನ್ನುವಂತ ಹಿನ್ನೆಲೆಯನ್ನ ನೋಡುವಂತದ್ದಾದ್ರೆ ಯೂಶಲಿ ಇಟ್ ವಾಸ್ 6th 5-year ಪ್ಲಾನ್ ಅಂತ ನೋಡ್ತೀವಿ. ಸೊ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅನ್ನುವಂಥದ್ದು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿನೇ ಜಾರಿಗೆ ಬಂದಿರುತ್ತೆ. ಇಟ್ ವಾಸ್ ಫ್ರಮ್ ದ 6th 5-year ಪ್ಲಾನ್ ಇನ್ ದ ಇಯರ್ 1980. 1980ರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ನೋಡ್ತೇವೆ ನಾವು. ಆದ್ರೆ ಕಾಯ್ದೆ ಆಗಿರಲ್ಲ. ಇಟ್ ವಾಸ್ ಜಸ್ಟ್ ಅನ್ ಇನಿಷಿಯೇಟಿವ್ ಮೇಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ದ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರ ನಾಯಕತ್ವದಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡುವುದಕ್ಕೋಸ್ಕರವಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುತ್ತೆ. ಆ ಕಾರ್ಯಕ್ರಮದ ಆಧಾರವಾಗಿ ಇಟ್ಕೊಂಡೆ 2005ರಲ್ಲಿ ಕೇಂದ್ರ ಸರ್ಕಾರ ನರೇಗಾ ಯೋಜನೆಯನ್ನು ಜಾರಿಗೆ ತರುತ್ತೆ. ಅಂಡ್ ಈ ನರೇಗಾ ಯೋಜನೆ ಅಂಡ್ ಈ NREP ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ 2, 1902ರಲ್ಲಿ. ಸೊ ಗಾಂಧೀಜಿಯವರ ತತ್ವನು ಅದನ್ನೇ ಹೇಳುತ್ತೆ. ಸೊ ಗಾಂಧಿ ವಾಸ್ ಆಲ್ಸೋ ಫೋಕಸ್ಡ್ ಆನ್ ದ ರೂರಲ್ ಡೆವಲಪ್ಮೆಂಟ್, ರೂರಲ್ ಎಕನಾಮಿ, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಸೊ ಕೃಷಿ ವಲಯದ ಭಾಗ ಅಭಿವೃದ್ಧಿ ಆಗಬೇಕು. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾಣಬೇಕನ್ನುವಂಥದ್ದೇ ಮಹಾತ್ಮ ಗಾಂಧಿ ಅವರು ಕಂಡಿರುವಂತ ಕನಸು. ಅದಕ್ಕೆ ರಾಮರಾಜ್ಯ ಅಂತೇಳಿ ಹೇಳ್ತೀವಲ್ವಾ ನಾವು. ಸೊ ಅದಕ್ಕೋಸ್ಕರವಾಗಿ ಈ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಗೆ ಬದಲಾಗಿ 2009ರಲ್ಲಿ ಅದನ್ನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತೇಳಿ ಜಾರಿಗೆ ತರಲಾಗುತ್ತೆ. ಇಟ್ ವಾಸ್ ರಿನೇಮ್ಡ್ ಇನ್ ದ ಇಯರ್ 2009. 2009ರಲ್ಲಿ MG ನರೇಗಾ ಅನ್ನುವಂಥದ್ದನ್ನ ಜಾರಿಗೆ ತರಲಾಗುತ್ತೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಸೊ ಈಗ 2009ರಲ್ಲಿ ಇದು MG ನರೇಗಾ ಅಂತೇಳಿ ಸ್ಥಾಪನೆ ಆದಾಗ ಇದಕ್ಕನುಸಾರವಾಗಿ ಹೇಳುವಂಥದ್ದು. ಸೊ MG ನರೇಗಾದಲ್ಲಿ ಏನ್ ಹೇಳ್ತಾ ಇತ್ತು ಅಂತಂದ್ರೆ ಇದಕ್ಕನುಸಾರವಾಗಿ ದ MG ನರೇಗಾ ವಾಸ್ ಫೋಕಸಿಂಗ್ ಆನ್ 100 days ವರ್ಕ್ ಫಾರ್ ದ
ರೂರಲ್ ಪಾಪ್ಯುಲೇಷನ್ ಅಂತ ಹೇಳ್ತಾ ಇತ್ತು. 100 ದಿನಗಳ ಅವಧಿಗೆ ಗ್ರಾಮೀಣ ಭಾಗದಲ್ಲಿರುವಂತ ಕೌಶಲ್ಯವನ್ನ ಹೊಂದಿಲ್ಲದೆ ಇರುವಂತ ರೈತರಿಗೆ ಅಥವಾ ಕೌಶಲ್ಯವನ್ನ ಹೊಂದಿಲ್ಲದೆ ಇರುವಂತ ಜನಸಾಮಾನ್ಯರಿಗೆ 100 ದಿನದ ಅವಧಿಯವರೆಗೆ ಶಾಶ್ವತವಾಗಿ ವರ್ಷದಲ್ಲಿ 100 ದಿನಗಳ ಅವಧಿಗೆ ಉದ್ಯೋಗಾವಕಾಶವನ್ನ ನೀಡ್ತಾ ಇತ್ತು. ಇಟ್ ವಾಸ್ ಪ್ರೊವೈಡಿಂಗ್ 100 days ವರ್ಕ್ ಫಾರ್ ದ ರೂರಲ್ ಪಾಪ್ಯುಲೇಷನ್, ರೂರಲ್ ಪೀಪಲ್. ಸೊ ದಿಸ್ ವಾಸ್ ಅ ಮೇಜರ್ ಪ್ರೊವಿಷನ್. ಸೊ ಇದರಲ್ಲಿ 90% ಹಣವನ್ನ ಕೇಂದ್ರ ಸರ್ಕಾರ ವೆಚ್ಚ ಮಾಡ್ತಾ ಇತ್ತು ಅಂಡ್ 10% ಹಣವನ್ನ ರಾಜ್ಯ ಸರ್ಕಾರಗಳು ವೆಚ್ಚ ಮಾಡ್ತಾ ಇತ್ತು. ಆದ್ರೆ ಈಗ ಎಸ್ಪೆಷಲಿ ಈ 100 ದಿನ ವರ್ಕ್ಗಳು ಯಾರಿಗೆ ಕೊಡ್ತಾ ಇತ್ತು ಅಂದ್ರೆ ಇಟ್ ವಾಸ್ ಫಾರ್ ದ ಅನ್ಸ್ಕಿಲ್ಡ್ ವರ್ಕ್ಸ್ ಅಂತ ನೋಡ್ತೇವೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಕೌಶಲ್ಯ ಇಲ್ಲದೆ ಇರುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅಂದ್ರೆ ಉದ್ಯೋಗ ಇಲ್ಲದೇನೆ ಅಥವಾ ಕೌಶಲ್ಯಗಳು ಇಲ್ಲದೆ ಇರುವಂತ ಯುವ ಜನತೆ ಗ್ರಾಮೀಣ ಭಾಗದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು, ವಿವಿಧ ಕೆಲಸಗಳಿಗೆ ಅನುಸಾರವಾಗಿ ಅಲ್ಲಿಯ ಅಭಿವೃದ್ಧಿ ಅಂಶವನ್ನು ಹೆಚ್ಚಿಸುವಂತ ಕಾರ್ಯಕ್ರಮ ಇದಾಗಿತ್ತು. ಅಂಡ್ ಇದರಡಿಯಲ್ಲಿ ಇಟ್ ವಾಸ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಡಿಮ್ಯಾಂಡ್ ಡ್ರೈವನ್ ವರ್ಕ್ ಅಂತ ನೋಡ್ತೇವೆ. ಇಟ್ ವಾಸ್ ಫೋಕಸಿಂಗ್ ಆನ್ ದ ಡಿಮ್ಯಾಂಡ್ ಡ್ರೈವನ್ ಸ್ಕೀಮ್. ಅಂದ್ರೆ ಜನಸಾಮಾನ್ಯರ ಬೇಡಿಕೆಗಳಿಗೆ ಅನುಸಾರವಾಗಿ ಅಲ್ಲಿ ಕೆಲಸವನ್ನು ನೀಡಲಾಗ್ತಾ ಇತ್ತು ಅಂತೇಳಿ ಹೇಳ್ತೇವೆ. ಯೂಶುವಲಿ ಇಫ್ ಪೀಪಲ್ ಆಸ್ಕ್ ಫಾರ್ ದ ವರ್ಕ್ ಅಂದಾಗ ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ನಮೆಂಟ್ ಟು ಪ್ರಮೋಟ್ ಆರ್ ಟು ಪ್ರೊವೈಡ್ ದ ವರ್ಕ್ ಫಾರ್ ದ ಇಂಡಿವಿಜುವಲ್ಸ್. ಜನಸಾಮಾನ್ಯರು ಉದ್ಯೋಗ ಇಲ್ಲ ಅಂತ ಬಂದಾಗ ಎಸ್ಪೆಷಲಿ ಸರ್ಕಾರಕ್ಕೆ ಬೇಡಿಕೆಯನ್ನು ಇಟ್ಟಾಗ ಜನಸಾಮಾನ್ಯರು ಸರ್ಕಾರ ಅವರಿಗೆ 15 ದಿನಗಳ ಅಡಿಯಲ್ಲಿ ಕೆಲಸವನ್ನ ಕೊಡ್ಲೇಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇತ್ತು. ಸೊ ಯೂಶುವಲಿ ದ ವರ್ಕ್ ಹ್ಯಾಸ್ ಟು ಬಿ ಗಿವನ್ ಬೈ ದ ಸ್ಟೇಟ್ ಗವರ್ಮೆಂಟ್ ವಿತ್ ಇನ್ 15 days. ಸೊ 15 ದಿನದಲ್ಲಿ ಆ ವರ್ಕ್ ಅನ್ನ ನೀಡದೇ ಇದ್ದಾಗ ಅವರಿಗೆ ಅಲೋವೆನ್ಸಸ್ ಅನ್ನು ಕೊಡ್ತಾ ಇರುವಂತ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು ಅವಾಗ. ಸೊ ಇದರಿಂದ ಏನಾಗ್ತಾ ಇತ್ತು, ಸೊ ಯೂಶುವಲಿ ದೇ ಆರ್ ಗೆಟಿಂಗ್ ದ ವರ್ಕ್ ಫಾರ್ 100 days ಅಂತ ನೋಡ್ತೀವಿ. ಅಂಡ್ ಫ್ಯಾಮಿಲಿಯಲ್ಲಿ ಇರುವಂತದ್ದು, ಕುಟುಂಬ ವಲಯದಲ್ಲಿ ಇರುವಂತ ಪ್ರತಿಯೊಬ್ಬರು ಎಷ್ಟು ಜನ ಬೇಕಾದ್ರು ಅಬೋ 18 years ಅಲ್ಲಿ ಇರುವಂತ ಯಾವುದೇ ಸದಸ್ಯರು ಬೇಕಾದ್ರೂ ಕೆಲಸದಲ್ಲಿ ತೊಡಗುವಂತ ಅವಕಾಶವನ್ನ ನೀಡಲಾಗಿತ್ತು. ಸೊ ಅಂದ್ರೆ ಒಂದೇ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಬೇಕಾದ್ರೂ ಇದರಲ್ಲಿ ಭಾಗವಹಿಸುವಂತ ಅವಕಾಶವನ್ನ ಕೊಟ್ಟಿತ್ತು. ಸೊ ಯೂಶುವಲಿ ದ ಅಬೋ ದ 18 years ಯಾರು ಇರ್ತಾರೋ 18 ವರ್ಷ ದಾಟಿರುವಂತ ಪ್ರತಿಯೊಬ್ಬ ಸದಸ್ಯರು ಸಹ ಕೆಲಸದಲ್ಲಿ ತೊಡಗುವಂತ ಯೋಜನೆ ಇದಾಗಿತ್ತು ಅಂತ ನೋಡ್ತೇವೆ. ಆದ್ರೆ ಮುಖ್ಯವಾದ ಇದೇನಾಗುತ್ತೆ, ದೀಸ್ ವರ್ಕ್ಸ್ ಹ್ಯಾಸ್ ಟು ಬಿ ಡಿಪೆಂಡೆಂಟ್ ಓನ್ಲಿ ಫಾರ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ರೂರಲ್ ಏರಿಯಾಸ್. ಇಲ್ಲಿ ಸಂಪೂರ್ಣವಾಗಿ ಎಲ್ಲಾ ರೀತಿಯಾದ ಕಾರ್ಯಗಳನ್ನ ಗ್ರಾಮೀಣ ಭಾಗದ ಆರ್ಥಿಕತೆಗೆ ಉತ್ತೇಜನ ನೀಡುವಂತದ್ದನ್ನ ನೋಡ್ತೇವೆ. ಇಟ್ ವಾಸ್ ಕಂಪ್ಲೀಟ್ಲಿ ಫೋಕಸಿಂಗ್ ಆನ್ ದ ಡೆವಲಪ್ಮೆಂಟ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ರೂರಲ್ ಏರಿಯಾಸ್. ಸೊ ಈ ರೀತಿಯಿಂದ ಏನಾಗುತ್ತೆ, MG ನರೇಗಾ ಜಾರಿಗೆ ಬಂದಿರುವಂತದ್ದನ್ನ ನೋಡ್ತೇವೆ. ಆದ್ರೆ ಇತ್ತೀಚಿನ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಕೇಂದ್ರ ಸರ್ಕಾರ ಇದರಲ್ಲಿ ದುರುಪಯೋಗ ಮಾಡಿಕೊಳ್ಳುವಂಥದ್ದು, ಎಸ್ಪೆಷಲಿ ಜನಸಾಮಾನ್ಯರು, ಎಸ್ಪೆಷಲಿ ಇದರಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ನೋಡ್ತೇವೆ. ನರೇಗಾ ಇಟ್ ವಾಸ್ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಫೇಸ್ ಅಂತ ನೋಡ್ತೇವೆ. ವಿಕೇಂದ್ರೀಕರಣಕ್ಕೆ ಅನುಸಾರವಾಗಿ ಜಾರಿಗೆ ಬಂದಿರುವಂತ ಯೋಜನೆ. ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರುವಂತ ಸದಸ್ಯರುಗಳು ಆ ಹಳ್ಳಿಯಲ್ಲಿ ಇರುವಂತ ಜನರ ಸಹಾಯವನ್ನು ಪಡೆದುಕೊಂಡು ಅವರಿಗೆ ತಂತ್ರಜ್ಞಾನದ ಸಹಾಯ ಇಲ್ಲದೆ ಮಾನವ ಸಂಪನ್ಮೂಲದ ಉತ್ತೇಜನವನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಮಾನವ ಸಂಪನ್ಮೂಲವನ್ನು ಉತ್ತೇಜಿಸುವುದಕ್ಕಾಗಿ ಉದ್ಯೋಗಾವಕಾಶಗಳನ್ನ ನೀಡ್ತಾ ಇತ್ತು. ಇಟ್ ವಾಸ್ ಪ್ರಮೋಟಿಂಗ್ ದ ಹ್ಯೂಮನ್ ರಿಸೋರ್ಸ್ ಆಕ್ಟಿವಿಟೀಸ್ ಆರ್ ದ ಎಂಪ್ಲಾಯ್ಮೆಂಟ್ ಫ್ರಮ್ ದ ಹ್ಯೂಮನ್ ರಿಸೋರ್ಸಸ್ ಅಂತ ನೋಡ್ತೇವೆ. ಅಂದ್ರೆ ವಿತೌಟ್ ಯೂಸಿಂಗ್ ದ ಟೆಕ್ನಾಲಜಿ, ಬಟ್ ಇನ್ ವಿಚ್ ದ ಡಿಸೆಂಟ್ರಲೈಸ್ಡ್ ಪ್ರೊಸೆಸ್ ಅಲ್ಲಿ, ಇನ್ ದ ಡಿಸೆಂಟ್ರಲೈಸ್ಡ್ ಪ್ರೊಸೆಸ್ ದ ಸ್ಟೇಟ್ ಗವರ್ಮೆಂಟ್ ಆರ್ ದ ಪಂಚಾಯತ್ಸ್ ಆರ್ ಮಿಸ್ಯೂಸಿಂಗ್ ದ ಪವರ್ಸ್. ಈ ಯೋಜನೆ ಅಡಿಯಲ್ಲಿ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿ ಕೆಲಸವನ್ನು ಮಾಡಿ ಮರಣವನ್ನು ಹೊಂದಿರುವಂತ ಸದಸ್ಯರು ಅಥವಾ ಒಬ್ಬರ ಹೆಸರ ಮೇಲೆ 2-3 ಬಾರಿ ಹಣವನ್ನ ಸ್ವೀಕರಿಸುವಂತದ್ದು, ಸಂಗ್ರಹಣೆ ಮಾಡುವಂತದ್ದು, ಈ ರೀತಿ ಪಂಚಾಯತಿ ಸದಸ್ಯರುಗಳು ದುರುಪಯೋಗವನ್ನು ಮಾಡಿಕೊಳ್ಳುವಂತದ್ದನ್ನ ನೋಡ್ತೀವಿ. ಅಂಡ್ ಇದರಿಂದ ಏನಾಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಆಗ್ತಾ ಇದೆ. ಅಂಡ್ ಒಂದು ವೇಳೆ ಕೆಲಸ ಇಲ್ಲದೆ ಇದ್ದಾಗ, ಅಂದ್ರೆ ಜನಸಾಮಾನ್ಯರು ಕೆಲಸವನ್ನು ಕೇಳಿದಾಗ ಸರ್ಕಾರ ಕೆಲಸ ನೀಡಲೇಬೇಕು. ಒಂದು ವೇಳೆ ನೀಡದೇ ಇದ್ರೆ ಅಲ್ಲಿ ಅವರಿಗೆ ಆದಾಯವನ್ನು ಕೊಡ್ಲೇಬೇಕು. if it was not having the work at that particular point of time by the government ante bandaga, the state government need to allow, or the central government or the state government need to give the allowances for the people or for the workers even though they are not doing the work. ಕೆಲಸವನ್ನು ಮಾಡದೇ ಇದ್ದರೂ ಸಹ ಅದು ಹಣ ನೀಡಲೇಬೇಕು ಅನ್ನುವಂತ ಅಂಶವನ್ನ ಈ ನರೇಗಾ ಯೋಜನೆಯಲ್ಲಿ ಹೇಳಿತ್ತು. ಅದಕ್ಕೆ ಇಲ್ಲಿ ನಾವು ಡಿಮ್ಯಾಂಡ್ ಡ್ರೈವನ್ ಅಂತ ಹೇಳಿದ್ದು.
ಸೊ ಜನಸಾಮಾನ್ಯರ ಬೇಡಿಕೆಗಳಿಗೆ ಅನುಸಾರವಾಗಿ ಕೆಲಸವನ್ನ ನೀಡಲೇಬೇಕು. ಒಂದು ವೇಳೆ ನೀಡೋದಕ್ಕಾಗದೇ ಇದ್ದಾಗ ಅವರಿಗೆ ಅಲವೆನ್ಸಸ್ ಅನ್ನು ಕೊಡಬೇಕು. ಅಷ್ಟು ದಿನಗಳವರೆಗೆ ಕೆಲಸ ಮಾಡದೇನೂ ಅವರಿಗೆ ವೇತನವನ್ನು ಕೊಡಬೇಕಾಗಿತ್ತು. ಸೊ ಈ ರೀತಿಯಲ್ಲಿ ದುರುಪಯೋಗ ಆಗುವ ಕಾರಣದಿಂದಾಗಿನೇ ಇತ್ತೀಚೆಗೆ ಸರ್ಕಾರ ಏನ್ ಮಾಡುತ್ತೆ, MG ನರೇಗಾವನ್ನ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಬಿಲ್ ಅನ್ನುವಂತ ಹೆಸರನ್ನ ಮರುನಾಮಕರಣ ಮಾಡುತ್ತೆ. ಸೊ ಮುಖ್ಯವಾಗಿ ಇದನ್ನ ಮರುನಾಮಕರಣ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ನರೇಗಾದಲ್ಲಿ ಆಗುವಂತ ಕೇಂದ್ರ ಸರ್ಕಾರದ ವೆಚ್ಚಗಳು ಹೆಚ್ಚಾಗ್ತಾ ಇತ್ತು, ಅದನ್ನ ಕಡಿಮೆ ಮಾಡುವುದಕ್ಕೋಸ್ಕರವಾಗಿ ಇದನ್ನ ಜಾರಿಗೆ ತಂದಿತ್ತೆ. ಅಂಡ್ ವೈ ಇಟ್ ವಾಸ್ ರೀಪ್ಲೇಸ್ಡ್ ಅಂತ ನೋಡಿದಾಗ, ದ ಸೆಕೆಂಡ್ ಕಂಟೆಸ್ಟ್ ವೈ ಇಟ್ ಹ್ಯಾಸ್ ಟು ಬಿ ರೀಪ್ಲೇಸ್ಡ್, ವೈ ಸೆಂಟ್ರಲ್ ಗವರ್ಮೆಂಟ್ ರೀಪ್ಲೇಸ್ಡ್ ದ ನೇಮ್ ಅಂತ ತೆಗೆದುಕೊಂಡಾಗ ಕೇಂದ್ರ ಸರ್ಕಾರ ಈ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಅತಿ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಫಸ್ಟ್ ಒನ್ ವಾಸ್ ದ ಎಕ್ಸ್ಪೆಂಡಿಚರ್. ಕೇಂದ್ರ ಸರ್ಕಾರದ ವೆಚ್ಚಗಳ ಪ್ರಮಾಣ ಹೆಚ್ಚಾಗ್ತಾ ಇತ್ತು. ಸೊ ಈ ವೆಚ್ಚಗಳ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕಾಗಿ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಅಂಡ್ ವಿಚ್ ಇಸ್ ದ ಆಕ್ಟಿವಿಟೀಸ್ ಆರ್ ದ ವರ್ಕ್ ಪರ್ಫಾರ್ಮ್ಡ್ ಬೈ ದ ಪೀಪಲ್ ಆರ್ ನಾಟ್ ಡ್ಯೂರೇಬಲ್ ಇನ್ ನೇಚರ್. ಸೊ ಡ್ಯೂರೇಬಿಲಿಟಿ ಅಂತ ನೋಡ್ತೀವಲ್ಲ, ದೀರ್ಘಾವಧಿಯಲ್ಲಿ ಅದು ಏನೋ ಉಪಯೋಗ ಆಗ್ಬೇಕು, ಅಭಿವೃದ್ಧಿಗೆ ಸಹಾಯಕವಾಗಬೇಕಾದ್ರೆ ಮಾಡುವಂತ ಕೆಲಸಗಳು ದೀರ್ಘಾವಧಿಯಲ್ಲಿ ಅಲ್ಲ, ಅಲ್ಪಾವಧಿಯಲ್ಲಿನೇ ಅದು ಏನೋ ನಾಶವಾಗುವಂತದ್ದನ್ನು ನೋಡ್ತೀವಿ. ಹಾಗಾಗಿ ಆ ಡ್ಯೂರೇಬಿಲಿಟಿಯನ್ನ ಹೆಚ್ಚು ಮಾಡ್ಲಿಕ್ಕೆ, ಆಸ್ ದ ವರ್ಕ್ ವಾಸ್ ನಾಟ್ ಡ್ಯೂರೇಬಲ್, ಅದಕ್ಕೋಸ್ಕರವಾಗಿ ಈ ಡ್ಯೂರೇಬಿಲಿಟಿಯನ್ನ ಹೆಚ್ಚು ಮಾಡ್ಲಿಕ್ಕೆ, ದೀರ್ಘಾವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡುವುದಕ್ಕೋಸ್ಕರವಾಗಿ. ಅಂಡ್ ಈಗ ಡ್ಯೂರೇಬಿಲಿಟಿನೇ ಇಲ್ಲ ಅಂತಂದಾಗ ವಾಟ್ ಅಬೌಟ್ ದ ಔಟ್ಪುಟ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ, ಸೊ ಕಡಿಮೆ ಆಗ್ತಾ ಇತ್ತು. ಅಂದ್ರೆ ಅದರಿಂದ ಬರುವಂತ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಔಟ್ಪುಟ್ ಇಸ್ ನಥಿಂಗ್ ಬಟ್ ದ ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಅಂತೇಳಿ ಕರೆಯಲಾಗುತ್ತೆ. ಸೊ ಇದನ್ನ ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ಈಗ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಅಂಡ್ ಮಿಸ್ಯೂಸ್ ಅಂತ ನೋಡ್ತೀವಲ್ವಾ ನಾವು, ದುರುಪಯೋಗ, ವಿಕೇಂದ್ರೀಕರಣದ ಹಂತದಲ್ಲಿ ಪಂಚಾಯತಿ ಸದಸ್ಯರುಗಳು ಅದನ್ನು ದುರುಪಯೋಗ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿತ್ತು. ಯೂಶಲಿ ಪಂಚಾಯತ್ ಮೆಂಬರ್ಸ್ ವರ್ ಮಿಸ್ಯೂಸಿಂಗ್ ದ ಗ್ಯಾರಂಟಿ ಆಕ್ಟ್, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಸೊ ದುರುಪಯೋಗವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಅಂಡ್ ಯೂಶಲಿ ಏನಾಗ್ತಾ ಇತ್ತು, ಇಫ್ ಇಟ್ ವಾಸ್ ಹ್ಯಾವಿಂಗ್ ದ ಲೇಬರ್ ಶಾರ್ಟೇಜಸ್, ಸೊ ಲೇಬರ್ ಏನಾದ್ರು ಶಾರ್ಟೇಜ್ ಇತ್ತು ಅಂತಂದ್ರೆ, ಸೊ ಲೇಬರ್ ಶಾರ್ಟೇಜ್ ಎಸ್ಪೆಷಲಿ ಇಲ್ಲಿ ಮಾನ್ಸೂನ್ ಸೀಸನ್ ಅಲ್ಲಿ ಬಂದಾಗ ಲೇಬರ್ಸ್ ಗಳ ಕೊರತೆ ಆಗುತ್ತೆ, ಕಾರ್ಮಿಕರ ಕೊರತೆ ಉದ್ಭವ ಆಗುತ್ತೆ. ಸೊ ಕಾರ್ಮಿಕರ ಕೊರತೆಗಳು ಉದ್ಭವ ಆದಾಗ ಅವರ ಬೇಡಿಕೆಗಳು ಹೆಚ್ಚಾಗುತ್ತೆ. ಡ್ಯೂ ಟು ದ ಲೇಬರ್ ಶಾರ್ಟೇಜಸ್ ಏನಾಗುತ್ತೆ, ದ ಡಿಮ್ಯಾಂಡ್ ಆಫ್ ದ ಲೇಬರ್ ಇನ್ಕ್ರೀಸಸ್. ಸೊ ಅಲ್ಲಿ ಕಾರ್ಮಿಕರ ಬೇಡಿಕೆಗಳು ಹೆಚ್ಚಾಗ್ತಾ ಇರುತ್ತೆ. ಸೊ ಕಾರ್ಮಿಕರ ಬೇಡಿಕೆ ಹೆಚ್ಚಾಗ್ತಾ ಇತ್ತು ಅಂತಂದ್ರೆ ಅವರಿಗೆ ಹೆಚ್ಚಿನ ವೇತನವನ್ನು ಕೊಟ್ಟು ಕೆಲಸವನ್ನು ಮಾಡಿಸಬೇಕಾಗತ್ತೆ. ಸೊ ವೇಜಸ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್. ಸೊ ವೇಜಸ್ ಹೆಚ್ಚಾಗ್ತಾ ಇತ್ತು ಅಂದ್ರೆ ಅಗೇನ್ ಸರ್ಕಾರದ ವೆಚ್ಚಗಳ ಪ್ರಮಾಣ ಹೆಚ್ಚಾಗ್ತಾ ಇತ್ತು. ಸೊ ಈ ರೀತಿಯ ಕಾರಣಗಳಿಂದಾಗಿ ಸರ್ಕಾರ ಅತಿ ಹೆಚ್ಚಿನ ವೆಚ್ಚಗಳನ್ನ ಮಾಡ್ತಾ ಇದೆ, ಆದ್ರೆ ಉತ್ಪಾದಕತೆ ಮಟ್ಟ ಕಡಿಮೆ ಇದೆ, ಅಭಿವೃದ್ಧಿಯ ಮಟ್ಟ ಗ್ರಾಮೀಣ ಭಾಗದಲ್ಲಿ ಕ್ಷೀಣಿಸಿರುವಂತದ್ದನ್ನ ನೋಡ್ತೇವೆ. ಈ ಎಲ್ಲಾ ಕಾರಣಗಳನ್ನ ಇಟ್ಟುಕೊಂಡು ಸರ್ಕಾರ ಏನ್ ಮಾಡುತ್ತೆ, 2025ರಲ್ಲಿ ಈಗ ಪ್ರಸ್ತುತ ಸಂದರ್ಭದಲ್ಲಿ ವಿಂಟರ್ ಅಧಿವೇಶನ, ಚಳಿಗಾಲದ ಅಧಿವೇಶನದಲ್ಲಿ MG ನರೇಗಾವನ್ನ ಆ ಹೆಸರನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡುತ್ತೆ. ಸೊ ಈಗ MG ನರೇಗಾ ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕೆ ಅತಿ ಮುಖ್ಯವಾದ ಅದರ ಉದ್ದೇಶ ಏನಾಗಿತ್ತು, ವಿಷನ್ ಏನಾಗಿತ್ತು ಅಂತಂದ್ರೆ, ದ ಏಮ್ ಆರ್ ದ ವಿಷನ್ ಅಂತ ನೋಡ್ತೀವಲ್ಲ ನಾವು, ವಿಷನ್ ಆಫ್ ದ ಚೇಂಜಿಂಗ್ ದ ನೇಮ್ ಅಂತ ಬಂದಾಗ ಇಟ್ ಹ್ಯಾಸ್ ಟು ಬಿ ಅಲೈನ್ಡ್ ವಿತ್ ವಿಕಸಿತ್ ಭಾರತ್. ಸೊ ಅದನ್ನೇ ನಾವು ಹಿಂದಿನ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡಿದ್ದು. ಸೊ ರೂರಲ್ ಡೆವಲಪ್ಮೆಂಟ್ ಅನ್ನ ಹೆಚ್ಚು ಮಾಡೋದಕ್ಕೋಸ್ಕರವಾಗಿಯೇ ವಿಕಸಿತ್ ಭಾರತ್ ಅಭಿಯಾನದ ಅಡಿಯಲ್ಲಿ ಗ್ರಾಮೀಣ ಭಾಗದ ಆರ್ಥಿಕತೆಯನ್ನು ಅಭಿವೃದ್ಧಿಗೊಳಿಸುವಂತದ್ದೇ ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಸೊ ವಿಕಸಿತ್ ಭಾರತ್ ಬೈ ದ ಇಯರ್ 2047, 2047ಕ್ಕೆ ವಿಕಸಿತ್ ಭಾರತ್ ಅಭಿಯಾನದ ಅಡಿಯಲ್ಲಿ ಭಾರತದ ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಈ ಹೆಸರನ್ನ ಬದಲಾವಣೆ ಮಾಡಿರುವಂತದ್ದನ್ನ ಕಾಣಬಹುದು. ಸೊ ಹಾಗಿದ್ದಾಗ ಇಲ್ಲಿಯವರೆಗೆ ಈಗ ಹೆಸರನ್ನ ಬದಲಾವಣೆ ಮಾಡಿದ ನಂತರದಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಜಾರಿಗೆ ಬರುತ್ತೆ, ವಾಟ್ ಕೈಂಡ್ ಆಫ್ ಚೇಂಜಸ್ ದಟ್ ವಿಲ್ ಹ್ಯಾಪನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸ್ಕೀಮ್, ಈ ಯೋಜನೆಯಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದನ್ನು ಸಹ ಇಲ್ಲಿ ನಾವು ಚರ್ಚೆನ ಮಾಡೋಣ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ದಟ್ ವರ್ ರಿಲೇಟೆಡ್ ಟು ದೀಸ್ ಚೇಂಜಸ್. ಸೊ ಏನೆಲ್ಲ ಬದಲಾವಣೆಗಳಾಗತ್ತೆ, ದ ಫಸ್ಟ್ ಒನ್ ವಾಸ್, ಸೊ ಇಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನುವಂಥದ್ದನ್ನ ಗ್ಲಾನ್ಸ್ ಮಾಡೋಣ. ದ ಫಸ್ಟ್ ಒನ್ ವಾಸ್, ಸೊ MG ನರೇಗಾದಲ್ಲಿ 100 ದಿನಗಳ ಕೆಲಸವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತೇಳಿ ಹೇಳಿತ್ತು. ಬಟ್ ಈಗ ಇಟ್ ವಾಸ್ ನೌ ಇನ್ಕ್ರೀಸ್ ಟು 125 days.
100 ದಿನಗಳವರೆಗೆ ಕಡ್ಡಾಯವಾಗಿ ಕೆಲಸ ನೀಡಬೇಕು ಅಂತ ಹೇಳಿರುವಂತ ಯೋಜನೆಯಲ್ಲಿ ಈಗ ವಿಕಸಿತ್ ಭಾರತ ಅಂದ್ರೆ ರಾಮ್ಜಿ ಬಿಲ್ ಒಳಗಡೆ ಯಾವುದು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆಗೆ ಅನುಸಾರವಾಗಿ ಈ ಮಸೂದೆಗೆ ಅನುಸಾರವಾಗಿ 125 ದಿನಗಳವರೆಗೆ ಅವರಿಗೆ ಕೆಲಸ ದೊರೆಯುವಂತದ್ದನ್ನು ನೋಡ್ತೇವೆ. ದೇ ವಿಲ್ ಗೆಟ್ ಯೂಶುವಲಿ 125 ಡೇಸ್ ಆಫ್ ವರ್ಕ್ ಪರ್ ಇಯರ್. ಇನ್ ದ ಪ್ರೀವಿಯಸ್ Mahatma Gandhi National Rural Employment Act, it was getting around 100 days of work. Now it was getting around 125 days ಅಂತ ಹೇಳ್ತಾ ಇದ್ದಾನೆ. ಅಂಡ್ ದ ಹೆಸರಲ್ಲೇ ಹೇಳ್ತಾ ಇದ್ದಾನೆ ಅವನು. ನಾವು ದ ಹೆಸರು ಚೇಂಜ್ ಆಗ್ತಾ ಇದೆ. ಏನದು? ಅರ್ಲಿಯರ್ ಇಟ್ ವಾಸ್ ರೋಜ್ಗಾರ್ ಯೋಜನಾ, ನೌ ಇಟ್ ವಾಸ್ ಚೇಂಜ್ಡ್ ಟು ರೋಜ್ಗಾರ್ ಅಂಡ್ ಅಜೀವಿಕಾ ಯೋಜನಾ, ಅಜೀವಿಕಾ ಮಿಷನ್ ಅಂತ ನೋಡ್ತೀವಿ. ಸೊ ಏನ್ ಇದರ ಅರ್ಥ ಅಂತಂದ್ರೆ, ಸೊ ರೋಜ್ಗಾರ್ ಅನ್ನುವಂಥದ್ದು ಇಟ್ ವಾಸ್ ದೇ ಆರ್ ಗೆಟ್ಟಿಂಗ್ ದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಫಾರ್ ಸರ್ಟೆನ್ ಡೇಸ್ ಅಷ್ಟೇ. ಉದ್ಯೋಗ ಅವಕಾಶಗಳು ಸಿಗ್ತಾ ಇತ್ತು, ವರ್ಷದಲ್ಲಿ 100 ದಿನಗಳವರೆಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಇತ್ತು. ಬಟ್ ಅಜೀವಿಕಾ ಅನ್ನುವಂಥದ್ದು ಏನ್ ಹೇಳ್ತಾ ಇದ್ದಾನಲ್ಲ ಇವಾಗ, ದಿಸ್ ಎಂಪ್ಲಾಯ್ಮೆಂಟ್ ವಾಸ್ ಚೇಂಜ್ಡ್ ಟು ಅಜೀವಿಕಾ ಅಂತಂದ್ರೆ ಇಟ್ ವಾಸ್ ಲಿವ್ಲಿಹುಡ್ ಅಂತ ನೋಡ್ತೇವೆ. ಇಟ್ ವಾಸ್ ಚೇಂಜ್ಡ್ ಟು ಲಿವ್ಲಿಹುಡ್, ಎಂಪ್ಲಾಯ್ಮೆಂಟ್ ವಾಸ್ ಚೇಂಜ್ಡ್ ಟು ಲಿವ್ಲಿಹುಡ್ ಅಂತ ನೋಡ್ತೇವೆ. ಸೊ ಅಂದ್ರೆ ಉದ್ಯೋಗಾವಕಾಶಗಳ ಬದಲಿಗೆ ಇವಾಗ ಅವರ ಜೀವನಾಂಶಕ್ಕೆ ಅನುಸಾರವಾಗಿರುವಂತಹ ಅಭಿವೃದ್ಧಿಯನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಅದಕ್ಕೆ ವಿಕಸಿತ್ ಭಾರತ್ ಅಂತ ಹೇಳ್ತಾ ಇದೀವಿ. ಡೆವಲಪ್ಡ್ ಇಂಡಿಯಾ ಬೈ ದ ಇಯರ್ 2047 ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯಗಳು ಹೆಚ್ಚಾಗುವಂತದ್ದು. ಸೊ ಲಿವ್ಲಿಹುಡ್ ಅಂತ ಹೇಳಿ ಬಂದ್ರೆ ಅವರ ಜೀವನಾಂಶಗಳು, ಜೀವನ ಮಟ್ಟ ಹೆಚ್ಚಾಗಬೇಕು ಅಂತಂದ್ರೆ ಅಲ್ಲಿ ಮೂಲ ಸೌಕರ್ಯಗಳು ಹೆಚ್ಚಾಗಬೇಕು. ಸೊ ಇಟ್ ವಾಸ್ ನೌ ಫೋಕಸಿಂಗ್ ಆನ್ ದ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಯೂಲ್ಸ್ ಅಂತ ಕರಿತೀವಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಯೂಲ್ಸ್, ಮೂಲಸೌಕರ್ಯದ ಪ್ರಮಾಣವನ್ನ ಹೆಚ್ಚಿಸುವ ಉದ್ದೇಶದಿಂದ ಇವಾಗ ಅಜೀವಿಕಾ ಅನ್ನುವಂಥ ಪದವನ್ನ ಸೇರ್ಪಡೆ ಮಾಡಲಾಗಿದೆ. ಈಗ ನೆಕ್ಸ್ಟ್ ಏನ್ ಹೇಳ್ತಾ ಇದೆ, ನೆಕ್ಸ್ಟ್ ಚೇಂಜ್ ವಾಸ್ ಅಲ್ಲಿ ಡ್ಯೂರೇಬಿಲಿಟಿ ಕಮ್ಮಿ ಇತ್ತು ಅಂತ ಹೇಳ್ತಾ ಇತ್ತು ನಾವು. ಅಲ್ಪಾವಧಿಯಲ್ಲಿ ಕೆಲಸ ಸಿಗ್ತಾ ಇತ್ತು, ದೀರ್ಘಾವಧಿಯಲ್ಲಿ ಅಂದ್ರೆ ಕೆಲಸ ಇಲ್ಲದೆ ಇದ್ರೂ ಜನಸಾಮಾನ್ಯರಿಗೆ ಆದಾಯ ದೊರೀತಾ ಇತ್ತು, ಕೂಲಿ ಸಿಗ್ತಾ ಇತ್ತು. ಬಟ್ ಈಗ ಏನಾಗ್ತಾ ಇದೆ, ಇಟ್ ವಾಸ್ ಡ್ಯೂರೇಬಲ್ ಅಸೆಟ್ ಕ್ರಿಯೇಷನ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭೌತಿಕ ಸ್ವತ್ತುಗಳ ನಿರ್ಮಾಣವನ್ನ ಮಾಡುವುದಕ್ಕೋಸ್ಕರವಾಗಿ ಈ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಇಟ್ ವಾಸ್ ಅ ಡ್ಯೂರೇಬಲ್ ಅಸೆಟ್ ಕ್ರಿಯೇಷನ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ದೀರ್ಘಾವಧಿಯಲ್ಲಿ ಅಂದ್ರೆ ಬಂಡವಾಳ ವೆಚ್ಚಗಳ ಮಾಡುವುದ ಕುರಿತಾದ ಮಾಹಿತಿಯನ್ನ ಕೊಡ್ತಾ ಇದೆ. ಸೊ ಡ್ಯೂರೇಬಲ್ ಅಸೆಟ್ ಕ್ರಿಯೇಷನ್ ಅಂದ್ರೆ ವಿಚ್ ಇಸ್ ನೌ ಫೋಕಸಿಂಗ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅರ್ಲಿಯರ್ ಇಟ್ ವಾಸ್ ಫೋಕಸಿಂಗ್ ಆನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್. ಹಿಂದಿನ ಯೋಜನೆಯಲ್ಲಿ ಕಂದಾಯ ವೆಚ್ಚಗಳನ್ನು ಮಾಡ್ತಿರುವಂತಹ ಸರ್ಕಾರ ಈಗ ಬಂಡವಾಳ ವೆಚ್ಚಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಅಂಡ್ ದ ನೆಕ್ಸ್ಟ್ ಚೇಂಜ್, ದ ಪೇಮೆಂಟ್ಸ್ ವೇರ್ ಡನ್ ಆನ್ ವೀಕ್ಲಿ ಬೇಸಿಸ್ ಅಂತ ಹೇಳ್ತಾ ಇದೆ. ವಾರಕ್ಕೊಮ್ಮೆ ಅವರಿಗೆ ವೇತನವನ್ನ ನೀಡಬೇಕು ಅಂತ ಹೇಳ್ತಾ ಇದೆ. ಆಯಾ ವಾರದ ಕೆಲಸಕ್ಕೆ ಆಯಾ ವಾರದ ಕೂಲಿಯನ್ನ ನಿಗದಿ ಮಾಡಬೇಕಂತ ಹೇಳ್ತಾ ಇದೆ. ಅಂಡ್ ಬೈ ಮ್ಯಾಕ್ಸ್ ದೇ ಕ್ಯಾನ್ ಹೋಲ್ಡ್ ಫಾರ್ ಎ ಪೀರಿಯಡ್ ಆಫ್ 15 days, ಫೋರ್ಟ್ ನೈಟ್ ಅಂತೇಳಿ ಕರಿತೀವಿ. ಅಟ್ ಲೀಸ್ಟ್ ಮ್ಯಾಕ್ಸಿಮಮ್ 15 ದಿನಗಳ ಒಳಗಾಗಿ ಅವರಿಗೆ ವೇತನವನ್ನ ನೀಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅಟ್ ಲೀಸ್ಟ್ ಬೈ ವೀಕ್ ಆರ್ ಫೋರ್ಟ್ ನೈಟ್ಲಿ ಅಂತೇಳಿ ಹೇಳ್ತಾ ಇದ್ದಾನೆ. ಆಯಾ ವಾರದ ಕೂಲಿಯನ್ನ ಅದೇ ವಾರದಲ್ಲಿ ನಿಗದಿ ಮಾಡಬೇಕು, ಅದೇ ವಾರದಲ್ಲಿ ಅವರಿಗೆ ನೀಡಬೇಕು, ಅಥವಾ ಗರಿಷ್ಠ ಪ್ರಮಾಣದಲ್ಲಿ ಆದ್ರೂ 15 ದಿನಗಳಲ್ಲಿ ಆದ್ರೂ ಅವರಿಗೆ ವೇತನವನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾನೆ. ಅಂಡ್ ಮೊದಲು ಅಲ್ಲಿ 15 ದಿನಗಳವರೆಗೆ ಅವರಿಗೆ ಡಿಮ್ಯಾಂಡ್ ಡ್ರೈವನ್ ಅಂತ ಹೇಳ್ತಾ ಇದ್ದೀವಿ. ಬಟ್ ನಾವು ಇಟ್ ವಾಸ್ ಸಪ್ಲೈ ಡ್ರೈವನ್ ಅಂತ ನೋಡ್ತಾ ಇದೀವಿ. ಸೊ ಈಗ ಸಪ್ಲೈ ಡ್ರೈವನ್ ಅಂತ ನೋಡ್ತಾ ಇದೀವಿ. ಅಂದ್ರೆ ಅರ್ಥ ಏನ್, ಇವಾಗ ಜನಸಾಮಾನ್ಯರು ತಮ್ಮ ಬೇಡಿಕೆಗಳಿಗೆ ಅನುಸಾರವಾಗಿ ಸರ್ಕಾರ ಕೆಲಸವನ್ನು ಕೊಡ್ಲೇಬೇಕಾಗಿತ್ತು. ಒಂದು ವೇಳೆ ಕೆಲಸ ಕೊಡದೇ ಇದ್ದಾಗ 15 ದಿನದ ಒಳಗಾಗಿ ಅವರಿಗೆ ವೇತನವನ್ನು ಕೊಡ್ಲೇಬೇಕು ಅಂತ ಹೇಳ್ತಾ ಇತ್ತು. ಕೆಲಸ ಮಾಡದೇನೋ ಬೇಡಿಕೆಯ ನಿಯಮಕ್ಕೆ ಅನುಸಾರವಾಗಿ, ಬೇಡಿಕೆಯ ಕೆಲಸಕ್ಕೆ ಅನುಸಾರವಾಗಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವರಿಗೆ ವೇತನವನ್ನು ಕೊಡ್ಲೇಬೇಕಾಗಿತ್ತು. ಬಟ್ ಈಗ ಕೆಲಸ ಇದ್ದಾಗ ಮಾತ್ರ ಅವರಿಗೆ ಕೆಲಸಕ್ಕೆ ಅನುಸಾರವಾಗಿ ವೇತನ ಕೊಡಲಾಗತ್ತೆ ಹೊರತು, ಕೂಲಿಯನ್ನ ನಿಗದಿ ಮಾಡಲಾಗತ್ತೆ ಹೊರತು ಅವ್ರು ಕೇಳಿದಾಗೆ ಕೆಲಸವನ್ನು ಕೊಡುವಂತ ಅವಶ್ಯಕತೆ ಇಲ್ಲ ಇವಾಗ. ನೌ ಇಟ್ ಈಸ್ ನಾಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್ ಟು ಪ್ರಮೋಟ್ ದ ವರ್ಕ್ ಕಂಪಲ್ಸರಿ ಫಾರ್ ದ ರೂರಲ್ ಏರಿಯಾಸ್. ಇಟ್ ಈಸ್ 125 days ವರ್ಕ್ ಅಂತ ಹೇಳ್ತಾ ಇದೆ. ಇಫ್ ಇಟ್ ವಾಸ್ ಹ್ಯಾವಿಂಗ್ ದ ವರ್ಕ್, ಅದರ್ವೈಸ್ ನೋ ನೀಡ್ ಟು ಪ್ರಮೋಟ್ ದ ವರ್ಕ್, ನೋ ನೀಡ್ ಟು ಪ್ರೊವೈಡ್ ದ ವೇಜಸ್. ಕೆಲಸ ಇದ್ದಾಗ ಮಾತ್ರ ಅವರಿಗೆ ವೇತನ ಕೊಡಬೇಕು, ಇಲ್ಲದೆ ಇದ್ದಾಗ ಅದು ಕಡ್ಡಾಯವಾಗಿ ಅವರಿಗೆ ವೇತನವನ್ನು ಕೊಡ್ಲೇಬೇಕು ಅನ್ನುವಂಥದ್ದು ಏನಿಲ್ಲ. ಸೊ ಇಫ್ ದ ವರ್ಕ್ ಈಸ್ ನಾಟ್ ಪ್ರೊವೈಡೆಡ್ ವಿತ್ ಇನ್ 15 days, 15 ದಿನದ ಒಳಗಾಗಿ ಕೆಲಸ ದೊರೆಯದೇ ಇದ್ದಾಗ,
ದೆನ್ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಟು ಪೇ ದ ಅಲೋವೆನ್ಸಸ್ ಅಂತ ಹೇಳ್ತಾ ಇದೆ. ಅಂದ್ರೆ ಅದು ಈಗ ಅವ್ರ ಕೆಲಸ ಬೇಡಿಕೆಗೆ ಅನುಸಾರವಾಗಿ ಇತ್ತು ಅಂತ ಹೇಳ್ತಾ ಇದೆ, ಬಟ್ ಈಗ ಬೇಡಿಕೆಗೆ ಅನುಸಾರವಾಗಿ ಅಲ್ಲ. ಇಫ್ ದ ವರ್ಕ್ ಇಸ್ ನಾಟ್ ಪ್ರೊವೈಡೆಡ್ ವಿತ್ ಇನ್ 15 days, ಕೇಳಿದಾಗ ಕೆಲಸ ದೊರೆಯದೇ ಇದ್ದಾಗ ಏನಾಗುತ್ತೆ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಅದು. ಸೊ ರಾಜ್ಯ ಸರ್ಕಾರ ಅದನ್ನ ಪೇ ಮಾಡ್ಬೇಕು, ಕೇಂದ್ರ ಸರ್ಕಾರ ಪೇ ಮಾಡಲ್ಲ. ಮೊದಲು ಕೇಂದ್ರ ಸರ್ಕಾರ ಪೇ ಮಾಡ್ಬೇಕಾಗಿತ್ತು, ಈಗ ಕೇಂದ್ರ ಸರ್ಕಾರ ಪೇ ಮಾಡ್ತಾ ಇಲ್ಲ. ಅಂಡ್ ಅದರಲ್ಲಿ ಏನ್ ಮಾಡ್ತಾ ಇದೆ ಇವಾಗ, ದ ಸೆಂಟರ್ ಇಸ್ ಟು ಸ್ಟೇಟ್ ಅಲ್ಲಿ ಅರ್ಲಿಯರ್ ಇಟ್ ವಾಸ್ 90:10 ಅಂತ ನೋಡ್ತಾ ಇದ್ದೀವಿ. ಮುಖ್ಯವಾಗಿ 90% ಕೇಂದ್ರ ಸರ್ಕಾರ ವೆಚ್ಚ ಮಾಡ್ತಾ ಇತ್ತು, 10% ರಾಜ್ಯಗಳು ವೆಚ್ಚ ಮಾಡ್ತಾ ಇತ್ತು. ಆದ್ರೆ ಈಗಿನ ಬದಲಾವಣೆಯಲ್ಲಿ ಇಟ್ ವಾಸ್ ಅ ಶೇರ್ ಆಫ್ 60:40 ಅಂತ ಹೇಳ್ತಾ ಇದೆ. ಸೊ ಕೇಂದ್ರ ಸರ್ಕಾರ 60% ಹಣವನ್ನು ವೆಚ್ಚ ಮಾಡುತ್ತೆ ಅಂಡ್ ರಾಜ್ಯ ಸರ್ಕಾರಗಳು 40% ಹಣವನ್ನು ವೆಚ್ಚ ಮಾಡುತ್ತೆ. ಅಂಡ್ ನಾಟ್ ಓನ್ಲಿ ದಟ್, ಇನ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಬಂದಾಗ ಈಶಾನ್ಯ ರಾಜ್ಯಗಳು ಅಥವಾ ಹಿಮಾಲಯ ಪ್ರದೇಶದಲ್ಲಿರುವಂತ ರಾಜ್ಯಗಳು ಅಂತ ನೋಡ್ತೀವಿ, ಹಿಮಾಲಯನ್ ರೀಜನ್ಸ್ ಆರ್ ಹಿಮಾಲಯನ್ ಸ್ಟೇಟ್ಸ್, ಹಿಲ್ಲಿ ಸ್ಟೇಟ್ಸ್ ಅಂತ ಕರಿತೀವಿ. ಸೊ ಈಶಾನ್ಯ ಭಾಗ ಅಥವಾ ಹಿಮಾಲಯ ಪ್ರದೇಶಗಳನ್ನು ಒಳಗೊಂಡಿರುವಂತ ರಾಜ್ಯಗಳು ಅಂತ ಬಂದಾಗ ಇಲ್ಲಿ ಇಟ್ ವಾಸ್ ಹ್ಯಾವಿಂಗ್ ದ ಶೇರ್ ಆಫ್ 90:10. ಕೇಂದ್ರ ಸರ್ಕಾರ 90% ವೆಚ್ಚ ಮಾಡುತ್ತೆ, 10% ರಾಜ್ಯ ಸರ್ಕಾರಗಳು ವೆಚ್ಚ ಮಾಡುತ್ತೆ. ಅಂಡ್ ಈಗ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂತ ಬಂದಾಗ 100% ಕೇಂದ್ರ ಸರ್ಕಾರನೇ ಏನೋ ವೆಚ್ಚವನ್ನು ಮಾಡುವಂತದ್ದನ್ನು ನೋಡ್ತೇವೆ. ಸೊ ಇದು ಬದಲಾವಣೆ ಅಂತ ನೋಡ್ತೇವೆ. ಅಂಡ್ ಇದರಲ್ಲಿ ಸೊ ಕೇಂದ್ರ ಸರ್ಕಾರ ತನ್ನ ವೆಚ್ಚಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಇನ್ನೊಂದು ಬದಲಾವಣೆಯನ್ನು ಜಾರಿಗೆ ತರುತ್ತೆ, ಅದನ್ನೇ ದ ಬಜೆಟರಿ ಕ್ಯಾಪ್ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ಗರಿಷ್ಠ ಪ್ರಮಾಣದ ಹಣ ಎಷ್ಟು ಅನ್ನುವಂಥದ್ದನ್ನ ಫಿಕ್ಸ್ ಮಾಡುವಂಥದ್ದು ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರ ಗರಿಷ್ಠ ಪ್ರಮಾಣದ ಹಣವನ್ನು ಫಿಕ್ಸ್ ಮಾಡ್ತಾ ಇದೆ. ಇಟ್ ವಾಸ್ ಫಿಕ್ಸ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಇಫ್ ಇಟ್ ವಾಸ್ ಮೋರ್ ದೆನ್ ದಟ್ ಏನು ಟಾರ್ಗೆಟೆಡ್ ಬಜೆಟರಿ ಕ್ಯಾಪ್ ಅಂದಾಗ ದಟ್ ಅಮೌಂಟ್ ಹ್ಯಾಸ್ ಟು ಬಿ ಪೇಡ್ ಬೈ ದ ಸ್ಟೇಟ್ಸ್ ಅಂತ ಹೇಳ್ತಾ ಇದೆ. ಸೊ ಆಸ್ ಆಫ್ ನೌ ಇಲ್ಲಿ ಈಗ ಅಧಿವೇಶನದಲ್ಲಿ ಈ ಮಸೂದೆಯಲ್ಲಿ ಹೇಳ್ತಿರುವಂತ ಅಂಶ, ಸೊ ಬಜೆಟರಿ ಕ್ಯಾಪ್ ಇರುವಂತದ್ದು ಇವಾಗ 1.51 lakh crore ಅಂತ ಹೇಳ್ತಾ ಇದೆ. ಇಟ್ ಈಸ್ 1.51 lakh crores. ಸೊ ಇಲ್ಲಿ ಈ ಕಾಯ್ದೆಗೆ ಅನುಸಾರವಾಗಿ 1.51 ಲಕ್ಷ ಕೋಟಿ ಹಣವನ್ನ MG ನರೇಗಾ ಅಥವಾ ಈಗ ಬದಲಾವಣೆ ಆಗಿರುವಂತಹ ಹೆಸರಿಗೆ ಏನೋ ಶಿಫಾರಸನ್ನ ಮಾಡಿದೆ. ಅಂಡ್ ಇದರಲ್ಲಿ ಬಜೆಟರಿ ಕ್ಯಾಪ್ ಅನ್ನು ಸಹ ಹೇಳ್ತಾ ಇದೆ, ಅದು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 95,000 crores ಅಮೌಂಟ್ ಏನಿರುತ್ತಲ್ಲ, ದಿಸ್ ವಾಸ್ ಪ್ರಮೋಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ದಿಸ್ ವಾಸ್ ಅ ಬಜೆಟರಿ ಕ್ಯಾಪ್. ಇದು ಕೇಂದ್ರ ಸರ್ಕಾರ ವೆಚ್ಚ ಮಾಡ್ತಿರುವಂತದ್ದು. 95,000 ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ವೆಚ್ಚ ಮಾಡುತ್ತೆ. ಒಂದು ವೇಳೆ 95,000ಕ್ಕಿಂತನೂ ಹೆಚ್ಚಿನ ಹಣ ಏನಾದ್ರು ಖರ್ಚಾಯ್ತು ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಕೊಡಲ್ಲ. ಅಂದ್ರೆ ದಿಸ್ ವಾಸ್ ದ ಬಜೆಟರಿ ಕ್ಯಾಪ್. 1.51 lakh crore ಅಲ್ಲಿ 95,000 crore ವಾಸ್ ಸ್ಪೆಂಟ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಇಫ್ ದ ಟೋಟಲ್ ಬಜೆಟರಿ ಕ್ಯಾಪ್ 1.51 lakh crore ಇಂದ ಬಿಟ್ಟು ಅತಿ ಹೆಚ್ಚಿನ ಅದಕ್ಕಿಂತನೂ ಹೆಚ್ಚಿನ ಹಣ ಏನಾದ್ರು ಖರ್ಚಾಗುತ್ತಿದ್ದಾರೆ ಆ ಹಣವನ್ನು ರಾಜ್ಯ ಸರ್ಕಾರ ಕೊಡಬೇಕಂತ ಹೇಳುತ್ತೆ, ಕೇಂದ್ರ ಸರ್ಕಾರ ಕೊಡಲ್ಲ. ಸೊ ಅದೇ ಇಲ್ಲಿ ಏನೋ ಬಜೆಟರಿ ಕ್ಯಾಪ್ ಅಂತ ನೋಡ್ತೀವಿ ನಾವು. ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಫಿಕ್ಸ್ಡ್ ದ ಬಜೆಟರಿ ಕ್ಯಾಪ್ ಆಫ್ ಅರೌಂಡ್ 1.51 lakh crores, ಔಟ್ ಆಫ್ ವಿಚ್ 95,000 crores ವಿಲ್ ಬಿ ಸ್ಪೆಂಟ್ ಬೈ ಸೆಂಟ್ರಲ್ ಗವರ್ಮೆಂಟ್. ಇಫ್ ದ scheme or if the state government used more than 1.51 lakh crores, then that amount excess amount has to be paid by the state governments. ಸೊ ಇಲ್ಲಿ ಈಗ ಬದಲಾವಣೆಗೊಂಡಿರುವಂತ ಅಂಶ ಏನಂದ್ರೆ, ಮೊದಲು 18 ವರ್ಷ ದಾಟಿರುವಂತ ಪ್ರತಿಯೊಬ್ಬರಿಗೆ ಕೆಲಸ ದೊರೀತಾ ಇತ್ತು, ಬಟ್ ಈಗ ಇಟ್ ವಾಸ್ ಗಿವನ್ ಫಾರ್ ಏನೋ ಆಲ್ ದ ಪೀಪಲ್ ಅಂತ ನೋಡ್ತಾ ಇದೆ. ಅಡಲ್ಟರೇಟ್ಸ್ ಅಂತ ಹೇಳ್ತಾ ಇತ್ತು. ಸೊ ಆಲ್ ಅಡಲ್ಟ್ಸ್ ವಿಲ್ ಗೆಟ್ ದ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ಏನೋ MG ನರೇಗಾ. ಬಟ್ ಈಗ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಸೊ ನೌ ಆಸ್ ಆಫ್ ನೌ ಇಟ್ ವಾಸ್ ಪ್ರಮೋಟಿಂಗ್ ದ ಜಾಬ್ ಅಪರ್ಚುನಿಟೀಸ್ ಫಾರ್ ಏನೋ ಸೆಲೆಕ್ಟೆಡ್ ರೂರಲ್ ಏರಿಯಾಸ್ ಅಂತ ನೋಡ್ತಾ ಇದೀವಿ. ಸೊ ಮೊದಲು ಸಂಪೂರ್ಣ ಗ್ರಾಮೀಣ ಭಾಗ ಅಂತ ಹೇಳ್ತಾ ಇತ್ತು, ಆಲ್ ರೂರಲ್ ಏರಿಯಾಸ್ ವರ್ ಕನ್ಸಿಡರ್ಡ್, ಬಟ್ ನೌ ಇಟ್ ವಾಸ್ ಸೆಲೆಕ್ಟೆಡ್ ರೂರಲ್ ಏರಿಯಾಸ್ ಅಂತ ಹೇಳ್ತಾ ಇದೆ. ಕೆಲವು ಪ್ರದೇಶದ ಅದು ಎಸ್ಪೆಷಲಿ ಗ್ರಾಮೀಣ ಭಾಗದ ಪ್ರದೇಶಗಳೇ, ಮತ್ತೆ ನಗರ ಪ್ರದೇಶ ಅಲ್ಲ, ಗ್ರಾಮೀಣ ಭಾಗದ ಪ್ರದೇಶಗಳನ್ನ ಸೆಲೆಕ್ಟೆಡ್ ಅಂತ ಹೇಳ್ತಾ ಇದ್ದೇನೆ. ಕೆಲವು ಪ್ರದೇಶಗಳಿಗೆ ಏನೋ ಅತಿ ಹೆಚ್ಚಿನ ಅವಕಾಶವನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಅಂಡ್ ನೆಕ್ಸ್ಟ್ ಇಲ್ಲಿ ಇಟ್ ವಾಸ್ ಹ್ಯಾವಿಂಗ್ ದ ಪ್ಲಾನಿಂಗ್ ಫಾರ್ ದ ಡಿಸೆಂಟ್ರಲೈಸ್ಡ್ ಅಂತ ಹೇಳ್ತಾ ಇತ್ತಲ್ವಾ. ಸೊ ಇಲ್ಲಿಯವರೆಗೆ MG ನರೇಗಾ ಅಂತ ಏನ್ ಹೇಳ್ತಾ ಇತ್ತು ಅದು ವಿಕೇಂದ್ರೀಕರಣ ವ್ಯವಸ್ಥೆ ಅಂತ ಹೇಳ್ತಾ ಇತ್ತು. ಬಟ್ ಈಗ ಇದನ್ನ ಏನೋ ಎರಡು ರೀತಿಯಲ್ಲಿ ವಿಭಜನೆ ಮಾಡಿರುವಂತದ್ದನ್ನು ನೋಡ್ತೀವಿ. ಎಸ್ಪೆಷಲಿ ಏನೋ
ವಿಕಸಿತ್ ಗ್ರಾಮ ಪಂಚಾಯತಿ ಪ್ಲಾನ್ ಅಂತ ಕರಿತೀವಿ. ಅರ್ಲಿಯರ್ ಇಟ್ ವಾಸ್ ಕಂಪ್ಲೀಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಏನು ಗ್ರಾಮ ಪಂಚಾಯತ್ಸ್, ಗ್ರಾಮ ಪಂಚಾಯತಿಗಳಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿತ್ತು. ಬಟ್ ಈಗ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತಿ ಪ್ಲಾನ್, ವಿಕಸಿತ್ ಭಾರತದ ಗ್ರಾಮ ಪಂಚಾಯತಿ ಯೋಜನೆ ಪ್ಲಸ್ ಅದರ ಅಡಿಯಲ್ಲಿ PM ಗತಿಶಕ್ತಿ ಯೋಜನೆಗೆ ಅನುಸಾರವಾಗಿ ಜಾರಿಗೆ ತರಲಾಗುತ್ತೆ. Now the scheme was completely under the control of Viksit Bharat Gram Panchayati Plan plus the PM Gati Shakti anta ನೋಡ್ತೀವಿ. And this PM Gati Shakti has the 4 pillars of the Viksit Bharat. 4 ಸ್ತಂಭಗಳನ್ನು ಹೊಂದಿರುವಂತದ್ದನ್ನು ನೋಡ್ತೀವಿ. 2047ಕ್ಕೆ ಈ 4 ಸ್ತಂಭಗಳ ಆಧಾರವಾಗಿ ಇಟ್ಟುಕೊಂಡು ಭಾರತದ ಅಭಿವೃದ್ಧಿಯನ್ನು ಹೆಚ್ಚಿಸುವಂತ ಪ್ರಯತ್ನವನ್ನ ಈ PM ಗತಿಶಕ್ತಿ ಯೋಜನೆ ಮಾಡುತ್ತೆ. ಸೊ ಆ 4 ಸ್ತಂಭಗಳು ಯಾವ್ಯಾವ ಅನ್ನುವಂಥದ್ದು ಗೊತ್ತಿರಲಿ. ದ ಫಸ್ಟ್ ಒನ್ ವಾಸ್ ವಾಟರ್ ಸೆಕ್ಯೂರಿಟಿ, ನೀರಾವರಿ ವ್ಯವಸ್ಥೆ. ನೀರಾವರಿ ವ್ಯವಸ್ಥೆಯ ಭದ್ರತೆಯನ್ನು ಹೆಚ್ಚಿಸುವಂಥದ್ದು. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಜನಸಾಮಾನ್ಯರು ಕೃಷಿ ವಲಯಕ್ಕೆ ಅವಲಂಬನೆ ಆಗಿರುವ ಕಾರಣದಿಂದ ನೀರಾವರಿ ವ್ಯವಸ್ಥೆ ಸಮೃದ್ಧವಾಗಬೇಕು ಅಂತ ಹೇಳ್ತಾ ಇದೆ. ಸೊ ಇದನ್ನೇ ನಾವು ದ ಅಮೃತ್ ಸರೋವರ್ ಅಂತೇಳಿ ಕರೆಯಲಾಗುತ್ತೆ. ಇಟ್ ವಾಸ್ ಫೋಕಸಿಂಗ್ ಆನ್ ಅಮೃತ್ ಸರೋವರ್ ಆಸ್ ಅ ಮೇಜರ್ ಪಿಲ್ಲರ್. ಅಂದ್ರೆ ಪ್ರತಿಯೊಂದು ಗ್ರಾಮಗಳಿಗೆ ಬೇಕಾಗಿರುವಂತ ನೀರಾವರಿ ವ್ಯವಸ್ಥೆ, ನೀರಿನ ಭದ್ರತೆಯನ್ನು ಒದಗಿಸುವಂತ ಪ್ರಯತ್ನ. ಎರಡನೇದು ದ ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಗ್ರಾಮೀಣ ಭಾಗದ ಮೂಲ ಸೌಕರ್ಯವನ್ನು ಹೆಚ್ಚಿಸುವಂಥದ್ದು. ಸೊ ಇದನ್ನೇ ನಾವು ರೋಡ್ಸ್ ಅಂತ ಕರಿತೀವಿ. ಎಸ್ಪೆಷಲಿ ದ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಫೋಕಸಿಂಗ್ ಆನ್ ಕಂಪ್ಲೀಟ್ಲಿ ರೋಡ್ವೇಸ್, ರೋಡ್ ಫೆಸಿಲಿಟೀಸ್. ಸೊ ಅಲ್ಲಿ ಅತಿ ಹೆಚ್ಚಿನ ಕೃಷಿ ವಲಯ ಪದ್ಧತಿ ಇರುವ ಕಾರಣದಿಂದ ಕೃಷಿ ವಲಯ ಇರುವಂತದ್ದು ಗ್ರಾಮೀಣ ಭಾಗದಲ್ಲಿ. ಸೊ ಗ್ರಾಮೀಣ ಭಾಗದಲ್ಲಿ ಏನು ಉತ್ಪಾದನೆ ಆಗಿರುವಂತ ಸರಕುಗಳನ್ನ ನಗರ ಪ್ರದೇಶಗಳಿಗೆ ಅಥವಾ ಬೇರೆ ದೇಶಗಳಿಗೆ ರಫ್ತು ಮಾಡಬೇಕಾದ್ರೆ ಅಂತ ಸಂದರ್ಭದಲ್ಲಿ ರೋಡ್ಗಳು ಬೇಕು. ಸೊ ಹಾಗಾಗಿ ರೋಡ್ವೇಸ್ ಏನು ಕನ್ಸ್ಟ್ರಕ್ಷನ್. ಥರ್ಡ್ ಒನ್ ಇಸ್ ಲಿವ್ಲಿಹುಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಲಿವ್ಲಿಹುಡ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇವಾಗ ಮಾರುಕಟ್ಟೆ ಬೇಕಾಗತ್ತೆ ಅಲ್ವಾ, ಮಾರುಕಟ್ಟೆಯ ಸಹಾಯ ಇಲ್ಲದೆ ಅದನ್ನ ಉತ್ಪಾದನೆ ಮಾಡ್ಲಿಕ್ಕೂ ಬರಲ್ಲ ಅಂಡ್ ಉತ್ಪಾದನೆ ಮಾಡಿರುವಂತ ಸರಕುಗಳನ್ನ ರಫ್ತು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ವೆಲ್ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ಸ್, ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡುವಂಥದ್ದು, ರೈತರಿಗೆ ಹೆಚ್ಚಿನ ಲಾಭವನ್ನು ನೀಡುವುದಕ್ಕೋಸ್ಕರವಾಗಿ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡುವಂಥದ್ದು. ಅಂಡ್ ಫೋರ್ತ್ ಒನ್ ಇಸ್ ಕ್ಲೈಮೇಟ್ ರೆಸಿಲಿಯನ್ಸ್. ಅತಿ ಹೆಚ್ಚಿನ ಜನರು, ಅತಿ ಹೆಚ್ಚಿನ ಕೃಷಿ ವಲಯ ಸಂಪೂರ್ಣವಾಗಿ ಅವಲಂಬನೆ ಆಗಿರುವಂತದ್ದೇ ಹವಾಮಾನಕ್ಕೆ, ಕ್ಲೈಮೇಟ್ಗೆ. ಸೊ ಹಾಗಾಗಿ ಅದನ್ನ ಫ್ಲಡ್ ಪ್ರೊಟೆಕ್ಷನ್ ಸ್ಕೀಮ್ ಅಂತಾನು ನೋಡ್ತೀವಿ. ದ ಸೆಂಟ್ರಲ್ ಗವರ್ಮೆಂಟ್ ಇಸ್ ಫೋಕಸಿಂಗ್ ಆನ್ ದ ಫ್ಲಡ್ ಪ್ರೊಟೆಕ್ಷನ್ಸ್. ಸೊ ಅಲ್ಲಿ ಅತಿ ಹೆಚ್ಚಿನ ನೀರುಗಳು ಅಥವಾ ಮಳೆ ನೀರಾದಾಗ ಯೂಶಲಿ ಅತಿವೃಷ್ಟಿ ಅಂತ ಹೇಳ್ತೀವಿ ನಾವು. ಸೊ ಅತಿವೃಷ್ಟಿ ಆದಾಗ, ಅನಾವೃಷ್ಟಿ ಆದಾಗ ಅಂತ ಸಂದರ್ಭದಲ್ಲಿ ಸರ್ಕಾರದಿಂದ ಅವರಿಗೆ ಉತ್ತೇಜನವನ್ನ ನೀಡುವಂತ ಪ್ರಯತ್ನ ಇದಾಗುತ್ತೆ. ಅಂಡ್ ಇದು ಹಿಂದಿನ ಸಂದರ್ಭದಲ್ಲಿ MG ನರೇಗಾದಲ್ಲಿ ದುರುಪಯೋಗ ಆಗುವಂತ ಸಾಧ್ಯತೆ ಇತ್ತು. ಹಾಗಾಗಿನೇ ಈಗ ಇಲ್ಲಿ ಆ ದುರುಪಯೋಗತೆಯನ್ನು ಕಡಿಮೆ ಮಾಡುವುದಕ್ಕೋಸ್ಕರವಾಗಿ ಆ ಮೊಬೈಲ್ ಆಪ್ ಅಟೆಂಡೆನ್ಸ್ ಅನ್ನು ಜಾರಿಗೆ ತರಲಾಗಿದೆ. ಟೆಕ್ನಾಲಜಿಯನ್ನು ಉಪಯೋಗ ಮಾಡಿರುವಂತದ್ದನ್ನು ನೋಡ್ತೀವಿ. ಇಟ್ ವಾಸ್ ಆಲ್ಸೋ ಫೋಕಸಿಂಗ್ ಆನ್ ದ ಮೊಬೈಲ್ ಆಪ್ ಅಟೆಂಡೆನ್ಸ್. ಸೊ ಹಿಂದೆ ಏನು ಹಾಜರಾತಿಗಳನ್ನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿತ್ತು. ಆದ್ರೆ ಈಗ ಗ್ರಾಮ ಪಂಚಾಯತಿ ಸದಸ್ಯರಿಗಲ್ಲ, ಬದಲಾಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದೆ. ಸೊ ಕೇಂದ್ರ ಸರ್ಕಾರ ಮೊಬೈಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಅಂಡರ್ ದ ಸೆಲೆಕ್ಟೆಡ್ ರೂರಲ್ ಏರಿಯಾಸ್ ಅಲ್ಲಿ ಮೊದಲು ಎಲ್ಲಾ ಗ್ರಾಮೀಣ ಭಾಗದ ಉತ್ತೇಜನವನ್ನ ನೀಡುವಂತ ಪ್ರಯತ್ನ ಮಾಡಿತ್ತು. ಬಟ್ ಈಗ ಏನೋ ಕೆಲವು ಪ್ರದೇಶಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಈ ರೀತಿಯಲ್ಲಿ MG ನರೇಗಾ ಈಗ ಬದಲಾವಣೆಗೊಂಡಿರುವಂತದ್ದನ್ನು ನೋಡ್ತೀವಿ. ಸೊ ದ ಮೇಜರ್ ಆಬ್ಜೆಕ್ಟಿವ್ ಏನಂತಂದ್ರೆ ಕೇಂದ್ರ ಸರ್ಕಾರದ ವೆಚ್ಚಗಳನ್ನ ಕಡಿಮೆ ಮಾಡುವಂಥದ್ದು, ಅದೇ ರೀತಿಯಲ್ಲಿ ದುರುಪಯೋಗವನ್ನ ಕಡಿಮೆ ಮಾಡುವಂಥದ್ದು. ಅಂಡ್ 2047 100 ವರ್ಷದ ಭಾರತ ದೇಶದ ಸ್ವಾತಂತ್ರ್ಯವನ್ನ ಗ್ರಾಮೀಣ ಭಾಗದ ಅಭಿವೃದ್ಧಿಯೊಂದಿಗೆ ಆಚರಣೆ ಮಾಡುವಂಥದ್ದು ಇದರ ಅತಿ ಮುಖ್ಯವಾದ ಉದ್ದೇಶ ಅಂತೇಳಿ ಹೇಳ್ತಾ ಏನು ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅಂದ್ರೆ ಗ್ರಾಮೀಣ ಭಾಗದ ಅಭಿವೃದ್ಧಿ, ಎಸ್ಪೆಷಲಿ ಅದನ್ನೇ ನೋಡ್ತಾ ಇದೀವಿ ನಾವು. ದ ಭಾರತ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ.
ದ ಸೆಂಟ್ರಲ್ ಗವರ್ಮೆಂಟ್ ಇಸ್ ಫೋಕಸಿಂಗ್ ಆನ್ ಭಾರತ್ ನಾಟ್ ಆನ್ ಇಂಡಿಯಾ. ಸೊ ಇಂಡಿಯಾ ಅನ್ನುವಂಥದ್ದು ಡೆವಲಪ್ಮೆಂಟ್ ಆಫ್ ಅರ್ಬನ್ ಎಕನಾಮಿ, ವೆರಾಸ್ ಭಾರತ್ ಅನ್ನುವಂಥದ್ದು ಡೆವಲಪ್ಮೆಂಟ್ ಆಫ್ ರೂರಲ್ ಎಕನಾಮಿ. ಸೊ ಹಾಗಾಗಿ ಗ್ರಾಮೀಣ ಭಾರತದ ಗ್ರಾಮೀಣ ಆರ್ಥಿಕತೆಯನ್ನು ಅಭಿವೃದ್ಧಿಗೊಳಿಸುವುದಕ್ಕೋಸ್ಕರವಾಗಿ ವಿಕಸಿತ ಭಾರತ ಅಭಿಯಾನ 2047ರ ಸ್ವತಂತ್ರ 100 ವರ್ಷದ ಸ್ವಾತಂತ್ರ್ಯವನ್ನ ಗ್ರಾಮೀಣ ಭಾಗದ ಆರ್ಥಿಕತೆಯನ್ನ ಅಭಿವೃದ್ಧಿಗೊಳಿಸುವುದರೊಂದಿಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.